ಹೇಗಾದ್ರೂ ಮಾಡಿ ಗಿಲ್ಲಿಗೆ ಮಣ್ಣು ಮುಕ್ಕಿಸಬೇಕು ಅಂತ ಪಣ ತೊಟ್ಟಿರೋ ಧ್ರುವಂತ್ ಇದೀಗ ಟಾಸ್ಕ್ ಅಖಾಡದಲ್ಲಿ ಗಿಲ್ಲಿ ವಿರುದ್ಧ ಕದನಕ್ಕೆ ಇಳಿದಿದ್ದಾರೆ. ಬಿಗ್ ಬಾಸ್ ಫಿನಾಲೆಗೆ 2 ವಾರಗಳು ಬಾಕಿ ಇರೋದ್ರಿಂದ ಕದನ ತೀವ್ರಗೊಳ್ತಾ ಇದೆ. ಸ್ಪರ್ಧಿಗಳ ನಡುವೆ ಗಲಾಟೆ, ಸ್ಪರ್ಧೆಯು ತೀವ್ರವಾಗ್ತಾ ಇದೆ. ಅದರಲ್ಲೂ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಧ್ರುವಂತ್ ಈಗ ಏಕಾಏಕಿ ವೈಲೆಂಟ್ ಆಗಿದ್ದು ಗಿಲ್ಲಿ ಮೇಲೆ ಮುಗಿ ಬಿದ್ದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಂಡರ್ ಅಂದ್ರೆ ಅದು ಗಿಲ್ಲಿ. ತಮ್ಮ ಕಾಮಿಡಿ ಟೈಮಿಂಗ್ ನಿಂದಲೇ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿರುವ ಗಿಲ್ಲಿಯನ್ನ ಸೋಲಿಸಿದ್ರೆ ಮತ್ತೆ ನಮ್ಗೆ ಮೈಲೇಜ್ ಅಂತ ಅರ್ಥ ಮಾಡ್ಕೊಂಡಿರುವಂತಹ ಧ್ರುವಂತ್ ದೊಡ್ಡ ಬೇಟೆಯಾಡುವುದಕ್ಕೆ ಮುಂದಾಗಿದ್ದಾರೆ. ಫೈನಲ್ಗೆ ಹೋಗೋ ರೇಸ್ನಲ್ಲಿ ಬಿಗ್ ಬಾಸ್ ಮನೆ ಮಂದಿಗೆ ಟಾಸ್ಕ್ ಒಂದನ್ನ ನೀಡಿದ್ರು. ಅದರಂತೆ ತಮ್ಮ ಎದುರಾಳಿಯನ್ನ ಧ್ರುವಂತ್ ಆಯ್ಕೆ ಮಾಡಿಕೊಳ್ಬೇಕಿತ್ತು. ಧ್ರುವಂತ್ ಮಾಡಿಕೊಂಡ ಹೆಸರು ಇಡೀ ಬಿಗ್ ಬಾಸ್ ಮನೆಯ ಅಚ್ಚರಿಗೆ ಕಾರಣವಾಗಿದೆ. ಟಾಸ್ಕ್ನಲ್ಲಿ ಸ್ಟ್ರಾಂಗ್ ಆಗಿರೋ ರಘು ಅವರನ್ನ ಆಯ್ಕೆ ಮಾಡಿಕೊಳ್ಳೋ ಗೋಜಿಗೆ ಧ್ರುವಂತ್ ಹೋಗಿಲ್ಲ. ಬದಲಾಗಿ ಟಾಸ್ಕ್ಗಳಲ್ಲಿ ಸಾಮಾನ್ಯವಾಗಿ ಕಷ್ಟ ಎದುರಿಸೋ ಗಿಲ್ಲಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಗಿಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಇದೊಂದು ಟಾಸ್ಕ್ನಲ್ಲಿ ಗೆಲುವು ಸುಲಭ ಅನ್ನೋದು ಧ್ರುವಂತ್ ಲೆಕ್ಕಾಚಾರ. ಆದ್ರೆ ಕಾರಣ ಕೊಟ್ಟಿದ್ದು ಮಾತ್ರ ಬೇರೆ. ಟಾಸ್ಕ್ ಮತ್ತು ಬೇರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗಿಲ್ಲಿ ಹೊಣೆಗಾರಿಕೆ ನಾನು ನೋಡಿಲ್ಲ ಎಂಬ ಕಾರಣವನ್ನ ನೀಡಿದ್ದಾರೆ. ಈ ರೀತಿ ಕಾರಣ ನೀಡಿ ಧ್ರುವಂತ್ ಗಿಲ್ಲಿಯನ್ನ ಎದುರಾಳಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ವೇಳೆ ಬಿಗ್ ಬಾಸ್ ಕಠಿಣ ಟಾಸ್ಕ್ ಒಂದನ್ನ ನೀಡಿದ್ದಾರೆ. ಟಾಪ್ 6ಗೆ ಆಯ್ಕೆ ಆಗೋಕೆ ಆಡ್ತಾ ಇರುವ ಟಾಸ್ಕ್ ಇದಾಗಿದ್ದು ಸಾಕಷ್ಟು ಮಹತ್ವವನ್ನ ಪಡೆದಿತ್ತು. ಈ ಟಾಸ್ಕ್ನಲ್ಲಿ ಧ್ರುವಂತ್ ಹಾಗೂ ಗಿಲ್ಲಿ ಮುಖಾಮುಖಿಯಾಗಿದ್ದಾರೆ. ಈ ಟಾಸ್ಕ್ನಲ್ಲಿ ಸೋಲುವ ಸ್ಪರ್ಧಿ ಫಿನಾಲೆ ಟಿಕೆಟ್ ಪಡೆಯುವ ಮುಂದಿನ ಆಟದಿಂದ ಹೊರಗೆ ಉಳಿತಾರೆ. ಇದರಿಂದ ಧ್ರುವಂತ್ ಮತ್ತು ಗಿಲ್ಲಿ ನಟ ಇಬ್ಬರಿಗೂ ಈ ಆಟ ಅತ್ಯಂತ ಮಹತ್ವವಾಗಿತ್ತು. ಬಲೂನ್ ಸಿಕ್ಕಿಸೋ ಈ ಟಾಸ್ಕ್ನಲ್ಲಿ ಇಬ್ಬರು ಕೂಡ ರೋಚಕವಾಗಿ ಆಡಿದ್ದಾರೆ. ಈ ಬಗ್ಗೆ ಪ್ರೋಮೋ ಕೂಡ ಕಲರ್ಸ್ ಕನ್ನಡ ತಂಡ ರಿಲೀಸ್ ಮಾಡಿದೆ. ಈ ಟಾಸ್ಕ್ನಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅಂತ ನಿಮ್ಗನ್ಸುತ್ತೆ? ಗಿಲ್ಲಿಯನ್ನ ಧ್ರುವಂತ್ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ರಘು ಭಯನೇ ಕಾರಣ ಇರಬಹುದಾ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ.